ನಮಸ್ಕಾರ ವೀಕ್ಷಕರೇ, GBA ಲೆಕ್ಕಾಚಾರದಲ್ಲಿ ನಮ್ಮ ಮುಂದಿನ ವಿಧಾನಸಭಾ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಜವರಾಯಗೌಡರು ಸತತವಾಗಿ JDS ಇಂದ ಗೆಲ್ಲೇಬೇಕು ಅಂತ ಪಣ ತೊಡ್ತಿರುವಂಥ ಕ್ಷೇತ್ರ. ಅದ್ರ ರಿಸಲ್ಟ್ ಆಗ್ತಾ ಇಲ್ಲ. ಸಚಿವ ಸ್ಥಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಸನ್ನು ಬಿಟ್ಟು ST ಸೋಮಶೇಖರ್ ಅವರು BJPಗೆ ಹೋಗಿ ಸಚಿವರಾದಂಥ ಕ್ಷೇತ್ರ. ಆದರೆ BJPಯಲ್ಲೇ ಅವ್ರಿಗೆ ನೆರೆ ಇಲ್ಲ. ಅವರನ್ನು BJP ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿತು. ಹೀಗಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ GBA ವಾರ್ಡ್ಗಳ ಲೆಕ್ಕಾಚಾರ ಏನು ಅಂತ ನೋಡ್ತಾ ಹೋಗೋಣ. ಯಶವಂತಪುರದ ವಿಚಾರಕ್ಕೆ ಬರೋದಾದರೆ BBMP ಅವಧಿಯಲ್ಲಿ 5 ವಾರ್ಡ್ಗಳಿತ್ತು. GBA ಅವಧಿಯಲ್ಲಿ ಈಗ ಒಟ್ಟು 12 ವಾರ್ಡ್ಗಳಿವೆ. 2015ರ BBMP ಚುನಾವಣೆ ಫಲಿತಾಂಶ ನೋಡೋದಾದರೆ BJP 2ರಲ್ಲಿ, ಕಾಂಗ್ರೆಸ್ 3ರಲ್ಲಿ ಗೆಲುವನ್ನು ದಾಖಲಿಸಿತ್ತು. 2010ರ BBMP ಚುನಾವಣೆಯಲ್ಲಿ BJP 2ರಲ್ಲಿ, ಕಾಂಗ್ರೆಸ್ 1ರಲ್ಲಿ ಮತ್ತು JDS 2 ವಾರ್ಡ್ಗಳನ್ನು ಗೆದ್ದಿತ್ತು. 2010ರ BBMP ಚುನಾವಣೆ ವೇಳೆ ಇದ್ದಂಥ ಶಾಸಕಿ ಶೋಭಾ ಕರಂದ್ಲಾಜೆ ಅವರು, ಇವತ್ತು ಕೇಂದ್ರ ಸಚಿವರಾಗಿರುವಂಥ ಶೋಭಾ ಕರಂದ್ಲಾಜೆ ಅವರು 2008ರಲ್ಲಿ ಯಶವಂತಪುರದಿಂದ ಶಾಸಕಿಯಾಗಿದ್ದರು. ನಂತರ 2013ರಲ್ಲಿ KJPಗೆ ಹೋಗ್ಬಿಟ್ರು. 2015ರ BBMP ಚುನಾವಣೆ ವೇಳೆ ಇದ್ದಂಥ ಶಾಸಕ ST ಸೋಮಶೇಖರ್ ಕಾಂಗ್ರೆಸ್ನಿಂದ, ಈಗ ಅವರು BJPಯಿಂದ ಉಚ್ಚಾಟನೆ ಆಗಿದ್ದಾರೆ. BJPಯಿಂದ ಗೆದ್ದು ಉಚ್ಚಾಟನೆ ಆಗಿದ್ದಾರೆ. 2023ರ ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡೋದಾದರೆ BJPಯಿಂದ ST ಸೋಮಶೇಖರ್ 47.26% ಮತವನ್ನು ಪಡೆದಿದ್ದರು. JDSಯಿಂದ TN ಜವರಾಯಗೌಡರು 43.4% ಮತ, ಕಾಂಗ್ರೆಸ್ಸಿಂದ S ಬಾಲರಾಜ್ ಗೌಡರು 6.6% ಮತ. 2013ರ ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡೋದಾದರೆ ಕಾಂಗ್ರೆಸ್ಸಿಂದ ST ಸೋಮಶೇಖರ್ ಅವರು 63.36% ಮತ, JDSನಿಂದ TN ಜವರಾಯಗೌಡ 48.4% ಮತ, BJPಯಿಂದ HL ಕೃಷ್ಣಪ್ಪ 6.71% ಮತ. ಇಲ್ಲಿ ST ಸೋಮಶೇಖರ್ ಅವರ ಪ್ರಾಬಲ್ಯ ಜೊತೆಗೆ ಕುಮಾರಸ್ವಾಮಿ ಅವರ ಇನ್ಫ್ಲುಯೆನ್ಸ್ ಇದೆ ಬಿಕಾಸ್ ಆಫ್ ಜವರಾಯಗೌಡರು. ಈಗ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಿದ್ದಾರೆ. ಏನಾಗ್ಬೋದು ಲೆಕ್ಕಾಚಾರ? ಇದು ಒಕ್ಕಲಿಗ ಮತಗಳು ಜಾಸ್ತಿ ಇರುವಂಥ ಒಂದು ಪ್ರಮುಖ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ನಗರ ವ್ಯಾಪ್ತಿಗೆ ಬರುವಂಥ ವಿಧಾನಸಭಾ ಕ್ಷೇತ್ರ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2015 ಮತ್ತು 10ರ BBMP ಚುನಾವಣೆಯಲ್ಲಿ ಯಾವ ವಾರ್ಡ್ನಲ್ಲಿ ಯಾವ ಪಕ್ಷ ಗೆದ್ದಿತ್ತು ಅಂತೇಳಿ ಒಂದ್ಸಲ ನೋಡೋಣ ನಾವು. 2015ರಲ್ಲಿ ದೊಡ್ಡಬಿದರಕಲ್ಲು ಕಾಂಗ್ರೆಸ್ ಗೆದ್ದಿತ್ತು, ವಾಸುದೇವ S. ಹೇರೋಹಳ್ಳಿಯಲ್ಲಿ ರಾಜಣ್ಣ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಉಲ್ಲಾಳ ಶಾರದಾ ಮುನಿರಾಜು BJPಯಿಂದ ಗೆದ್ದಿದ್ರು. ಕೆಂಗೇರಿ ವಾರ್ಡ್ನಿಂದ BV ಸತ್ಯನಾರಾಯಣ BJPಯಿಂದ ಗೆದ್ದಿದ್ರು. ಹೆಮ್ಮಿಗೆಪುರದಿಂದ ಆರ್ಯ ಶ್ರೀನಿವಾಸ್ ಕಾಂಗ್ರೆಸ್ನಿಂದ ಗೆದ್ದಿದ್ರು 2015ರಲ್ಲಿ. ಬಟ್ 2010ರಲ್ಲಿ ದೊಡ್ಡಬಿದರಕಲ್ಲು JDS ಗೆದ್ದಿತ್ತು, ಹೇರೋಹಳ್ಳಿ JDS ಗೆದ್ದಿತ್ತು, ಉಲ್ಲಾಳದಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ಕೆಂಗೇರಿ ಮತ್ತು ಹೆಮ್ಮಿಗೆಪುರ ಈ 2 ವಾರ್ಡ್ಗಳಲ್ಲಿ BJP ಗೆದ್ದಿತ್ತು. ಅಂದರೆ ಇದು JDS ಕೂಡ ನೆಲೆ ಇಡ್ತಕ್ಕಂತಹ ಕ್ಷೇತ್ರ. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಯೋಗಿ ಅವರು ಆರಂಭದಲ್ಲಿ ನೀವು ಹೇಳಿದ್ರಿ, ಜವರಾಯಗೌಡರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಪಾಪ ಅವರು ಪಟ್ಟಂಥ ಪ್ರಯತ್ನಕ್ಕೆ ಅವರನ್ನು ಕೊನೆಗೂ ಕುಮಾರಸ್ವಾಮಿ ಅವರು MLC ಮಾಡಿಸಿದ್ರು. ಹೌದು, ಅದೊಂದು ಅನಿವಾರ್ಯ ಇತ್ತು ಅವರಿಗೆ. ಕಣ್ಣೀರು ಹಾಕ್ಬಿಡ್ತಿದ್ರು ಮನುಷ್ಯ ಪಾಪ, ಏನು ಮಾಡಬೇಕು ಎಲೆಕ್ಷನ್ ಗೆಲ್ಲಕ್ಕೆ ಅಂತ. ಕುಮಾರಸ್ವಾಮಿ ಅವರ ಪಂಚತಂತ್ರ ಪಂಚ ಗ್ಯಾರಂಟಿ ಯಾತ್ರೆ ಏನು ಇಲ್ಲಿ ನಡೀತು, ಆ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಜನಸಮೂಹ, ಜನಸಂದಣಿಯನ್ನು ನೋಡಿದ್ರೆ ಯಶವಂತಪುರದಲ್ಲಿ ಮುಗೀತು ST ಸೋಮಶೇಖರ್ ಕತೆ. ಜವರಾಯಗೌಡರು 100ಕ್ಕೆ 100 ಗೆಲ್ತಾರೆ ಅಂತ ಹೇಳಿ ಸಿಚುವೇಶನ್ ಇತ್ತು. ಆದರೂ ಕೂಡ ST ಸೋಮಶೇಖರ್ ಅವರು ಗೆದ್ರು. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಂತಿದ್ದಾರೆ. ಒಂದರಲ್ಲಿ ಗೆದ್ದಿದ್ದಾರೆ, ಇನ್ನೊಂದರಲ್ಲಿ ಸೋತಿದ್ದಾರೆ. ಯಶವಂತಪುರದಲ್ಲಿ ಗೆದ್ದಿದ್ರು, ರಾಜಾಜಿನಗರದಲ್ಲಿ ಸೋತಿದ್ರು KJPಯಿಂದ. ಶೋಭಾ ಕರಂದ್ಲಾಜೆ ಅವರು MP ಎಲೆಕ್ಷನ್ನು ಇದು ಈ ಕ್ಷೇತ್ರದಲ್ಲಿ ಸೋಲ್ತಾರೆ ಅಂತಿತ್ತು. ರಾಜೀವ್ ಗೌಡ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ರು ಲೋಕಸಭಾ ಚುನಾವಣೆಯಲ್ಲಿ. ಬಟ್ ಶೋಭಾ ಕರಂದ್ಲಾಜೆ ಅವರು ಗೆದ್ರು. ST ಸೋಮಶೇಖರ್ ಅವರ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಗೆಲ್ಲುತ್ತೆ ಲೋಕಸಭಾ ಕ್ಷೇತ್ರದಲ್ಲಿ ಅಂತಿತ್ತು. ಆದ್ರೆ ಆ ನಿರೀಕ್ಷೆಗಳೆಲ್ಲ ಸುಳ್ಳಾದವು. ಸೊ ನೀವು ಹೇಳೋದಾಗಿ ST ಸೋಮಶೇಖರ್ ಈಗ BJPಯಲ್ಲಿ ಇಲ್ಲ. ಅವರೀಗ ಪ್ರತ್ಯೇಕವಾಗಿ ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ರಾಜ್ಯಸಭಾ ಚುನಾವಣೆ, MLC ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಫೇವರೇ ಮತ ಹಾಕ್ತಿದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಮಾತಾಡ್ತಿದ್ದಾರೆ, ಹೊರಗಡೆನೂ ಕೂಡ ಕಾಂಗ್ರೆಸ್ನ ಪರವಾಗಿ ಮಾತಾಡ್ತಿದ್ದಾರೆ. ಈಗ 12 ವಾರ್ಡ್ಗಳಾಗಿದೆ ಇದು. ಹೌದು, 12 ವಾರ್ಡ್ಗಳು ಯಾವುದು ಅಂತ ನೋಡೋಣ. ಯಾಕಂದರೆ ಯಶವಂತಪುರ ಬೆಂಗಳೂರು ಪಶ್ಚಿಮ ಹಾಗೆಯೇ ಬೆಂಗಳೂರು ದಕ್ಷಿಣ
ಎರಡೂ ವಿಭಾಗಗಳಲ್ಲಿ ಕೂಡ ವಾರ್ಡ್ಗಳಿದೆ. ಯಾಕಂದರೆ ಬೆಂಗಳೂರು ದಕ್ಷಿಣದಲ್ಲಿ ಒಂದು ವಾರ್ಡ್ ಬರುತ್ತೆ. ಒಟ್ಟು 5 ಇದ್ದಂಥ ವಾರ್ಡ್ಗಳು ಯಶವಂತಪುರದಲ್ಲಿ ಇದೀಗ 12 ಆಗಿದೆ GBA ವ್ಯಾಪ್ತಿಯಲ್ಲಿ. ಅದು ಯಾವುದನ್ನು ನೋಡೋದಾದ್ರೆ ದೊಡ್ಡಬಿದರಕಲ್ಲು ಸಾಮಾನ್ಯ, ಆಂಧ್ರಹಳ್ಳಿ ಪರಿಶಿಷ್ಟ ಪಂಗಡ, ನಾಡಪ್ರಭು ಕೆಂಪೇಗೌಡ ನಗರ ಸಾಮಾನ್ಯ, ಹೇರೋಹಳ್ಳಿ ಹಿಂದುಳಿದ ವರ್ಗ ಎ ಮಹಿಳೆ, ಬ್ಯಾಡ್ರಳ್ಳಿ ಹಿಂದುಳಿದ ವರ್ಗ ಎ, ಉಲ್ಲಾಳ ಸಾಮಾನ್ಯ, ನಾಗದೇವನಹಳ್ಳಿ ಸಾಮಾನ್ಯ ಮಹಿಳೆ, ಕೆಂಗಲ್ ಹನುಮಂತಯ್ಯ ಪಶ್ಚಿಮ ವಾರ್ಡ್ ಏನಿದೆ ಅದು ಸಾಮಾನ್ಯ, ಶಿವನಪಾಳ್ಯ ಸಾಮಾನ್ಯ ಮಹಿಳೆ, ಕೆಂಗೇರಿ ಕೋಟೆ ವಾರ್ಡ್ ಹಿಂದುಳಿದ ವರ್ಗ ಎ, ಕೆಂಗೇರಿ ಹಿಂದುಳಿದ ವರ್ಗ ಎ ಮಹಿಳೆ. ಹಾಗೆ ಬೆಂಗಳೂರು ದಕ್ಷಿಣದಲ್ಲಿ ಒಂದು ವಾರ್ಡ್ ಬರುತ್ತೆ ಯಶವಂತಪುರದಿಂದ, ಅದು ತಲಘಟ್ಟಪುರ. ಒಟ್ಟು 12 ವಾರ್ಡ್ಗಳು ಇದೀಗ ಯಶವಂತಪುರದಲ್ಲಿದೆ. 2028 ಚುನಾವಣೆಯಲ್ಲಿ BJP JDS ಒಟ್ಟಾಗಿ ಬಂದರೂ ನಾನು ಕಾಂಗ್ರೆಸ್ಸಿಂದ ಗೆಲ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಎಸ್ ಟಿ ಸೋಮಶೇಖರ್ ಇದ್ದಾರೆ. ಆದರೆ ಜವರಾಯಗೌಡರು ಮಾಡ್ತಿರುವಂಥ ಹೋರಾಟಕ್ಕೆ JDSಗೆ ಫಲಿತಾಂಶ 2028ಕ್ಕೆ ಅನ್ನೋದು ಲೆಕ್ಕಾಚಾರ. ಎಲ್ಲದಕ್ಕೂ ದಿಕ್ಸೂಚಿ ಈ ಬಾರಿಯ ಈ GBA ಚುನಾವಣೆ ಆಗುತ್ತೆ. ವೀಕ್ಷಕರೇ, ನೀವು ಕೂಡ ಹೇಳಿ. ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ 2010 BBMP ಎಲೆಕ್ಷನ್ದು ರಿಸಲ್ಟ್ ನೋಡಿದ್ರೆ ಯೋಗಿಜಿ, ಈ 12 ವಾರ್ಡಲ್ಲಿ ಕನಿಷ್ಠ 4 ವಾರ್ಡ್ JDS ಅವ್ರು ಗೆಲ್ಲಬೇಕು ಈ ಬಾರಿ GBA ಎಲೆಕ್ಷನ್ನಲ್ಲಿ. ಹೌದು, JDSನ ಅಸ್ತಿತ್ವ ದಾಸರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಅದಾದ ಬಳಿಕ ಯಶವಂತಪುರ ಬೆಂಗಳೂರಿನ ಪಾಲಿಗೆ ಇರುವಂತದ್ದು. ನನ್ನ ಪ್ರಕಾರ ಕೇವಲ 2 ಅಲ್ಲ, ಅಟ್ಲೀಸ್ಟ್ ಒಂದು 4 ಮಿನಿಮಮ್ ಗೆಲ್ಲಬೇಕು. BJP JDS ಏನಾದ್ರು ಸ್ಥಳೀಯ ಸಂಸ್ಥೆ ಚುನಾವಣೆ ಒಟ್ಟಾಗಿ ಹೋದರೆ 12ರಲ್ಲಿ 7+ ಗೆಲ್ಲೇಬೇಕು NDA ಮೈತ್ರಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಅಂದರೆ ಗೌಡ್ರ ಪ್ರಾಬಲ್ಯನೂ ಇದೆ, ಜೊತೆಗೆ JDS ಮತ್ತು BJP ಒಟ್ಟಾಗಿ ಹೋದರೆ ಎಸ್ ಟಿ ಸೋಮಶೇಖರ್ ಅವ್ರಿಗೆ ಹಿನ್ನಡೆ ಕೊಡುವಂಥ ಸಾಧ್ಯತೆ ಇದೆ. ಆದರೆ ಅಂದ್ಕೊಂಡಷ್ಟು ಸುಲಭ ಅಲ್ಲ. ಎಲ್ಲವನ್ನ ಕಾದು ನೋಡಬೇಕು. ವೀಕ್ಷಕರೇ, ನೀವು ಯಶವಂತಪುರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವಂಥ 12 ವಾರ್ಡ್ಗಳ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಈ ಬಾರಿಯ GBA ಚುನಾವಣೆಯಲ್ಲಿ ನಿಮ್ಮ 12 ವಾರ್ಡ್ಗಳಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ ಅಂತ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.